ಕೊಟ್ಟೂರು ಇಂದು ಪದವಿ ಪೂರ್ವ ಕಾಲೇಜ್ ಪುನಃ ರಾಜ್ಯಕ್ಕೆ ಪ್ರಥಮ ಕಿರೀಟದ ಗರಿಯಾಗಿದೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಅರ್ಚನಾ ತಂದೆ ಹನುಮಂತಪ್ಪ ಬಳಗ್ನೂರ್ ಹಾಗೂ ವಿಜಯನಗರ ಜಿಲ್ಲೆಯಿಂದ ಸಂಗೀತಾ ತಂದೆ ಶೇಖರ್ ಗೌಡ ಪೊಲೀಸ್, ಕೊಪ್ಪಳ ಜಿಲ್ಲೆಯಿಂದ ಇಬ್ಬರು ವಿದ್ಯಾರ್ಥಿನಿಯರು 600ಕ್ಕೆ 598 ಅಂಕಗಳನ್ನು ಪಡೆದುಕೊಂಡಿದ್ದು, ಒಟ್ಟಾರೆಯಾಗಿ ಇಬ್ಬರು ವಿದ್ಯಾರ್ಥಿನಿಯರು ಕಲಾ ವಿಭಾಗದಲ್ಲಿ ರ್ಯಾಂಕ್ ಅನ್ನು ತಮ್ಮ ಮುಡಿಗೆ ಇರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ವಿದ್ಯಾರ್ಥಿನಿಯರು, ಪರಿಶ್ರಮ ಓದಿನೊಂದಿಗೆ ಉಪನ್ಯಾಸಕರ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳು ನಮಗೆ ಪ್ರೋತ್ಸಾಹವನ್ನ ತುಂಬಿದವು. ಹಾಗಾಗಿ ರಾಜ್ಯಕ್ಕೆ ಪ್ರಥಮ ದರ್ಜೆಯಲ್ಲಿ ಬರಲು ಸಾಧ್ಯವಾಯಿತು ಎಂದು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಪ್ರಾಚಾರ್ಯರಾದ ವೀರಭದ್ರಪ್ಪನವರು ಮಾತನಾಡಿ, ಸತತವಾಗಿ 11ನೇ ವರ್ಷದಲ್ಲಿ ನಮ್ಮ ಕಾಲೇಜ್ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಬರ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಇದರ ಹಿಂದೆ ಶಿಕ್ಷಕರ ಪರಿಶ್ರಮ, ಬೋಧನೆ ಹಾಗೂ ಸಲಹೆ ಸಹಕಾರಗಳು ಒಂದೆಡೆಯಾದರೆ, ಶಿಕ್ಷಣ ಇಲಾಖೆ ಹಾಗೂ ನಿರ್ದೇಶಕರ ಮಾರ್ಗದರ್ಶನದ ಮೇರೆಗೆ ನಮ್ಮ ಕಾಲೇಜ್ 11ನೇ ಬಾರಿ ರ್ಯಾಂಕ್ ಅನ್ನು ಪಡೆದುಕೊಂಡಿರುವುದಕ್ಕೆ ಸಾಕ್ಷಿಯಾಗಿದೆ. ನಂತರ ಕನ್ನಡ ಉಪನ್ಯಾಸಕರಾದ ಮಹೇಶ್ ರವರು ಮಾತನಾಡಿ, ನಾವು ನಿಮ್ಮ ಮಾಧ್ಯಮದ ಮುಂದೆಯೇ ಹಿಂದಿನ ವರ್ಷವೇ ಹೇಳಿದ್ದೆವು, ಮುಂದೆ ನಾವೇ ರಾಜ್ಯಕ್ಕೆ ಪ್ರಥಮ ಎಂದು ಅದೇ ರೀತಿ ಸಾಧಿಸಿ ತೋರಿಸಿದ್ದೇವೆ. ಪ್ರಥಮವಾಗಿ ಫಸ್ಟ್ ರ್ಯಾಂಕ್ ಬಂದಿದ್ದು ಎಷ್ಟು ಗಂಟೆಗೆ? ಆ ಗಂಟೆ ಬಂದಾಗ ನಿಮ್ಮ ಒಂದು ಮನಸ್ಸು ಯಾವ ರೀತಿ? ನಾನು ಮಲ್ಲಿಗಿದ್ದೆ ಸರ್ ಫೋನ್ ಮಾಡಿ ಅಪ್ಪಗೆ ಹೇಳಿದ್ರು. ಅಪ್ಪ ಬಂದು 598 ಬಂದತಿ ಅಂತಂದ್ರೆ ಫುಲ್ ಖುಷಿ ಆಯ್ತು ಸರ್. ಹೌದಾ? ಹಾಗಾಗಿ ನಿಮಗೆ ಯಾವ ರೀತಿ ವೈಯಕ್ತಿಕವಾಗಿ ಏನಾದರೂ ನನಗೆ ನಮ್ಮ ಸ್ಟಾರ್ಟಿಂಗ್ ಅನ್ಕೊಂಡಿದ್ದು ಸರ್, ನಾನು ಬರಲೇಬೇಕು ಅಂತ. ಇವ್ರ ಕನಸು, ಅಪ್ಪ ಅಮ್ಮ ಕನಸು. ಅವರು ಯಾವ 5 ಜನ ಸರ್ ನಮ್ಮ ಮಕ್ಕಳು, 3 ಇಲ್ಲ ಓದೋದ್ರು ಸರ್. ಅವರು ಟ್ರೈ ಮಾಡಿದ್ರು. ಬರ್ಬೇಕಂತ ಆಸೆ ಇದೆಯಾ? ಅದೇ ಹೇಳ್ತೀಯಾ? ಮೇಡಮ್, ಇದು ಮುಂದಿನ ವರ್ಷ ಕೇಳ್ತೀವಿ ನಾವು ಈ ಪ್ರಶ್ನೆಯನ್ನು. ಸರ್, ಸತತವಾಗಿ 11 ಬಾರಿ ಫಸ್ಟ್ ರ್ಯಾಂಕ್ ಬರೋದಿದೆಯಲ್ಲ, ಇದು ಖಂಡಿತವಾಗಲೂ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ 2 ವರ್ಷದ ಶೈಕ್ಷಣಿಕ ತಪಸ್ಸು, ಮಕ್ಕಳ ಸಂಕಲ್ಪ, ನಾನು ಓದಬೇಕು, ಓದಿ ಅಚೀವ್ ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಏನಿದೆಯಲ್ಲ, ಆ ಸಂಕಲ್ಪ ಹಗಲು ರಾತ್ರಿ ಮಕ್ಕಳ ನಿದ್ದೆಯನ್ನು ಕೆಡಿಸುತ್ತೆ. ಮುಖ್ಯವಾಗಿ ಮಕ್ಕಳ ಕಣ್ಣಿನಲ್ಲಿ ನಮ್ಮ ಉಪನ್ಯಾಸಕರು ಕನಸನ್ನು ಬಿತ್ತು ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನು ಅವರ ಪೋಷಕರು ಸಪೋರ್ಟ್ ಮಾಡಿದರು. ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಮಾರ್ಗದರ್ಶನ, ನಮ್ಮ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನ, ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಈ ವರ್ಷ ನಮಗೆ ಡಬಲ್ ಧಮಾಕ ಬಂದಿದೆ. ಇಬ್ಬರು ವಿದ್ಯಾರ್ಥಿನಿಯರು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ ಅನಿಸ್ತಿದೆ, ತುಂಬ ಖುಷಿ ಅನಿಸ್ತಿದೆ. ಟೋಟಲ್ ಎಷ್ಟು ರ್ಯಾಂಕ್ ಆಗಿದೆ ಸರ್? ಈಗ ಫಸ್ಟ್ ನಮಗೆ ಪ್ರೆಸೆಂಟ್ ಫಸ್ಟ್ ರ್ಯಾಂಕ್ ಇಬ್ಬರು ಬಂದಿದ್ದಾರೆ. ಟಾಪ್ 10ನಲ್ಲಿ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಇಂಗ್ಲೀಷ್ ಮೀಡಿಯಂ ಆರ್ಟ್ಸ್ ಇದೆ. ಅಧಿಕೃತವಾಗಿ ನಾನು 30 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ. ಕಾಯ್ತಾ ಇದ್ದೀನಿ ಸರ್. ಅದು ನಿಮಗೆ ನೆನಪೈತಲ್ಲ? ಗೊತ್ತಲ್ಲ, ನಾನು ನೆನಪಿದೆ. ಖಂಡಿತ ಏನು ಹೇಳಿದ್ರಿ ಅಂದರೆ ಏನು ಹೇಳಿದ್ರು ಸರ್? ಸರ್, ನಮ್ಮ ಸಂಸ್ಥೆಯ ಸ್ಲೋಗನ್ನು ಬರವಣಿಗೆ ಜೊತೆ ಬದುಕನ್ನು ಕಲಿಸುವ ವಿದ್ಯಾಸಂಸ್ಥೆ. ಹಾಗಾಗಿ ಮಕ್ಕಳಿಗೆ ಬರವಣಿಗೆ ಮೂಲಕ ಬದುಕನ್ನು ಸೃಷ್ಟಿ ಮಾಡಬೇಕು ಅನ್ನುವ ಕಾರಣಕ್ಕೆ ಅವರಿಗೆ 12 ಪ್ರಿಪರೇಟರಿ ಮೂಲಕವಾಗಿಯೇ ಬದುಕನ್ನು ಕಟ್ಟಿಕೊಡ್ಬೇಕು. ಅವ್ರು ಫಸ್ಟ್ ರ್ಯಾಂಕನ್ನು ಬರಬೇಕು. ಪ್ರತಿ ವರ್ಷವೂ ನೀವೆಲ್ಲ ಕ್ವಶನ್ ಕೇಳಿದ್ದೇನೆ.